ಯಲುವಹಳ್ಳಿ ಗ್ರಾಮದ ಬಳಿ ನಿರ್ಮಾಣ ಹಂತದಲ್ಲಿರುವ ಮನೆಯ ಕಟ್ಟಡವನ್ನು ಧ್ವಂಸಗೊಳಿಸಿದ ಕಿಡಿಗೇಡಿಗಳು ನನಗೆ ಜೀವರಕ್ಷಣೆ ಮತ್ತು ನ್ಯಾಯ ನೀಡಬೇಕೆಂದು ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನಮ್ದು ಯಲವಳ್ಳಿ ಪ್ರದೀಪ್ ಅಂತ. ಆ ಇಲ್ಲಿ ಯಲವಳ್ಳಿಯಲ್ಲಿ ನಾವು ವಾಸವಾಗಿದ್ದು, ನನ್ನ ಊರಲ್ಲಿ ತೊಂದರೆ ಇರೋದ್ರಿಂದ ನಾನು ತಾತನ ಪಿತ್ರಾರ್ಜಿತದಲ್ಲಿ 3 ಗುಂಟೆಯಲ್ಲಿ ನಿವೇಶನ ಕಟ್ಕೊಂಡಿದ್ದು. ಸುಮಾರು ಒಂದು 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದನ್ನ ರಾತ್ರಿ ಬಂದು ನಿನ್ನೆ ರಾತ್ರಿ ನಾ 10 ಗಂಟೆಯಿಂದ ಇಲ್ಲೇ ಮನೆಯಲ್ಲಿ ಮಲಗಿದ್ದೆ, ಹೊರಗಡೆ ಇಲ್ಲೇ ಮಲಗಿದ್ದೆ. ಆದ್ರೆ ಇಲ್ಲಿಂದ ನಾನು ಹೋಗ್ಬೇಕಾದ್ರೆ ರಾತ್ರಿ ಬಂದು ಈ ತರ ಮಾಡಿ ಎಲ್ಲ ಹೆಚ್ಚು ಕಮ್ಮಿ ಮಾಡಿ ನಮ್ಮೂರವ್ರೆ ತೊಂದರೆ ಮಾಡಿ ಹೋಗಿದ್ದಾರೆ. ವೇಣುಗೋಪಾಲು, ಕೋದಂಡ, ಸುಬ್ರಹ್ಮಣ್ಯ, ರವಿರಾಮಯ್ಯನವರು ಈ ತರ ಮಾಡ್ಬಿಟ್ಟು ನಮ್ಗೆ ತೊಂದರೆ ಕೊಟ್ಟು ನಮ್ಮನ್ನ ಎಲ್ಲೂ ಬದುಕಕ್ ಬಿಡ್ತಾ ಇಲ್ಲ. ನಮ್ಗೆ ಇದೇ ರೀತಿ ತೊಂದರೆ ಕೊಟ್ಟು ನಮ್ಮನ್ನ ಬಿಡಬಾರದು ಅಂತ, ನಮ್ಮನ್ನ ಬದುಕಬಾರದು ಅಂತೇಳಿ ನಮ್ಮನ್ನ ಈ ತರ ನಮ್ಗೆ ತೊಂದರೆ ಮಾಡ್ತಾ ಇದಾರೆ. ನಮ್ ಜೀವಕ್ಕೆ ಸಮಸ್ಯೆ ಏನು ಇದು ಏನು ಯಾಕೆ ಏನ್ ಸರ್ವೆ ನಮ್ಮ ಗ್ರಾಮ ಠಾಣಕ್ಕೆ ಸರ್ವೆ ನಂಬರು ನನ್ನ ತಾತನ ಹೆಸರಲ್ಲಿ 190 ಸರ್ವೆ ನಂಬರು, ಯಲವಳ್ಳಿ ಸರ್ವೆ ನಂಬರು. ಹಳೆ ನಂಬರು 166 ಸರ್ವೆ ನಂಬರ್ ಹಳೇದು, ಹೊಸ ನಂಬರ್ 190 ಸಬ್ 1ರಲ್ಲಿ 3 ಗುಂಟೆ ನಮ್ಮ ತಾತನ ಹೆಸರು ಇದೆ, ವೆಂಕಟರಾಮಯ್ಯ ಬಿನ್ ವೆಂಕಟರಾಮಯ್ಯ. ಅದರಲ್ಲಿ ಊರಲ್ಲಿ ಇದೇ ಮೂಲಕ 10 ವರ್ಷದಿಂದ ಅಂತರ್ಜಾತಿ ವಿವಾಹ ಮಾಡ್ಕೊಂಡಿದ್ದು. ಅದರಿಂದ ನಮ್ಗೆ ತೊಂದರೆ ಮಾಡ್ತಾ ಊರಲ್ಲಿ ತೊಂದರೆ ಮಾಡ್ತಾ ಇದ್ರಿಂದ ನಾನು ಊರೇ ಬಿಟ್ಬಿಟ್ಟು ಹೊರಗಡೆ ಬಂದು ನಾವು ಬದುಕೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮಿಸಸ್ ಈಗ ಸಾಲ ಮಾಡ್ಕೊಂಡು ನಾವೊಂದು 20 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಮನೆಯೆಲ್ಲ ನಿರ್ಮಾಣ ಮಾಡಿದ್ರೆ ಇದೇ ರೀತಿ ಬಂದು ರಾತ್ರಿ ಬಂದು ಈ ತರ ಎಲ್ಲ ಮಾಡಿ ನಮ್ಗೆ ತೊಂದರೆ ಕೊಟ್ಟು ಇದೆಲ್ಲ ತೊಳ್ಬಿಟ್ಟು ಹೋಗಿದ್ರೆ ಯಾರೋ ದುಷ್ಕರ್ಮಿಗಳು ಬಂದು. ಕೋದಂಡ ಮತ್ತೆ ವೇಣುಗೋಪಾಲು ಅನ್ನೋರು 4 ಜನ ಸೇರಿ ಈ ತರ ಕುಮ್ಮಕ್ಕಿನಿಂದ ಮಾಡಿರೋ ಕೆಲಸ ಇದು. ನಮ್ಗೆ ನ್ಯಾಯ ದೊರಸ್ಕೊಡ್ಬೇಕಂತ ಹೇಳಿದ್ರೆ ನಾವು ವಿನಂತಿ ಮಾಡ್ಕೊಂತೀವಿ ಸರ್. ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ನಾವು 20 ಲಕ್ಷ ರೂಪಾಯಿ ಬಂಡವಾಳ ಹಾಕಿದೀನಿ. ಮತ್ತೆ ಸೆಂಟ್ರಿಂಗ್ ಅವರಿಗೆ ಅವ್ರದ್ದು ನಮ್ದು ಎಲ್ಲ ಸೆಂಟ್ರಿಂಗ್ ಎಲ್ಲ ಹಾಳಾಗಿ ಹೋಗಿದೆ ಅಂತ ಹೇಳ್ಬಿಟ್ಟು ಅವರು 3 ಲಕ್ಷ ರೂಪಾಯಿ ಕೇಳ್ತಾರೆ. ಬೆಳಗ್ಗೆ ಬಂದಿದ್ರು ಸರ್, ಎಲ್ಲ ಸೆಂಟ್ರಿಂಗ್ ಎಲ್ಲ ಹೊಡೆದಿದ್ರು. ಇವತ್ತು ಬೆಳಗ್ಗೆ ಮೋಲ್ಡ್ ಇತ್ತು, ಮೋಲ್ಡ್ ಅಂತ ಹೇಳ್ಬಿಟ್ಟು ಕಂಬಿ ಕೂಡ ಒಂದು 1.5 ಲಕ್ಷ ರೂಪಾಯಿ ಕಮ್ಮಿ ಓಡಿಸಿದ್ದೆ, ಕಮ್ಮಿನೂ ಎತ್ಕೊಂಡು ಹೋಗಿದ್ದಾರೆ. ಸೆಂಟ್ರಿಂಗ್ ಸಾಮಾನು ಇದ್ದು ಸೀಟ್ಗಳು ಒಳಗೆ ತಗೊಂಡಿದ್ರು ಕಬ್ಬಿಣದ್ದು, ಅದು ಸೀಟನ್ನು ಪತ್ತೆ ಇಲ್ಲ. ಎಲ್ಲ ನನ್ನ ತಲೆ ಮೇಲೆ ಈಗ ಅವ್ರದ್ದೇ ಒಂದು 4 ರಿಂದ 5 ಲಕ್ಷ ರೂಪಾಯಿ ಬಂಡವಾಳ ನಾನೇ ಕೊಡ್ಬೇಕು ಲೇಬರ್ಗೆ. ಮತ್ತೆ ಮೇಸ್ತ್ರಿಗೆ 35 ಸಾವಿರಕ್ಕೆ ಚದರಕ್ಕೆ ಕಟ್ಟೋದಕ್ಕೆ ಅಂತ ಹೇಳಿ ನಾನು ಒಪ್ಸಿದ್ದೆ ಸರ್ ಅವ್ರಿಗೆ. ಕುಮಾರ್ ಅಂತ ಹೇಳ್ಬಿಟ್ಟು ಮೇಸ್ತ್ರಿ, ಮಸೀದ್ ಪಾಳ್ಯದವರು. ಈ ತರ ನಮ್ಗೆ ತೊಂದರೆ ಮಾಡಿದ್ರೆ ನಾವ್ ಏನ್ ಮಾಡ್ಬೇಕು ಅಂತ ನಮ್ಗೆ ಏನು ದೋಸ್ತಾ ಇಲ್ಲ. ಈಗ ನಂಗೆ ಠಾಣೆಯಲ್ಲಿ ಹೋಗ್ಬಿಟ್ಟು ದೂರ ದಾಖಲೆ ಮಾಡಿ ಕೊಟ್ಟು ಬಂದಿದ್ರಿ. ಮೇಡಮ್ ಎಲ್ಲ ಹೊರಗಡೆ ಹೋಗಿದಾರೆ ಅಂತ ಹೇಳಿದ್ರು. ಅದಕ್ಕೆ ಬಂದು ನಾನು ಈ ತರ ಜನ ಮುಂದೆ ಹೇಳ್ಕೊಂತ ಇದೀನಿ, ನನ್ ಕಷ್ಟ ಹಿಂಗಾಗಿದೆ. ವಿವಾಹ ಮಾಡ್ಕೊಂಡಿರೋದಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಗ್ರಾಮಸ್ಥರ ನಿಮ್ಗೆ ನಮ್ಮ ಫ್ಯಾಮಿಲಿ ಅವ್ರು ಸರ್, ನಮ್ಮ ಮಾವಂದ್ರು ಅವರು ಬೇಕಾಗಿರ್ತಕ್ಕಂಥ. ನಮ್ಮ ತಂದೆ ಇದೆ, ನಮ್ಮ ತಾಯಿ ಇದಾರೆ, ನಮ್ಮ ಸಿಸ್ಟರ್ ಇದಾರೆ. ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಆ ತರ ಪ್ರಾಬ್ಲಮ್ ನನಗೆ ಕೊಡಬಾರ್ದು. ಅಂತರ್ಜಾತಿ ವಿವಾಹ ಮಾಡ್ಕೊಂಡಿದ್ಯಾ ನೀನ್, ನಮ್ಮನ್ನ ಬಿಟ್ಟು ಬೇರೆಯವ್ರು ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟಿದ್ದೆ. ನಾವು ಪರಿಚಯ ಮಾಡ್ಕೊಂಡಿದ್ಯಾ, ನಮಗೂ ನಿಮ್ಗೂ ಸಂಬಂಧ ಇಲ್ಲ ನಿನ್ಗೆ ಅಂತ 10 ವರ್ಷದಿಂದ ನನ್ಗೆ ಈ ಜಮೀನು ವಿಚಾರದಲ್ಲಿ ಮಾಡ್ಕೊಡ್ತೀರಾ ನನ್ಗೆ ತೊಂದರೆ ಕೊಟ್ಟು ಹಿಂಸೆ ಕೊಟ್ಟು ಇದು ಮಾಡ್ತಾ ಇದಾರೆ ಸರ್. ಇದೇ ರೀತಿ 10 ವರ್ಷದಿಂದ ನಂಗೆ ನಡೀತಾ ಇದೆ ಸರ್. ಹಾ ಸರ್, ಆಗಿ ಸರ್. ಇವ್ರ ಮೇಲೆನೆ ಕಂಪ್ಲೇಂಟ್ ಕೊಟ್ಟಿದ್ರಿ ಸರ್ ನಾವು. SC/ST ಸೆಲ್ಲಲ್ಲೂ ಕೊಟ್ಟಿದ್ರಿ, ಮತ್ತೆ ನಾವು CM ಸಿದ್ದರಾಮಯ್ಯ ಸರ್ಗೂ ನಾವು ಪೋಸ್ಟ್ ಮಾಡಿದ್ರಿ, ರಿಜಿಸ್ಟರ್ ಮಾಡಿದ್ರಿ. ಯಾರ ಕಡೆಯಿಂದ ಏನೋ ನಮ್ಗೆ ನ್ಯಾಯ, ಹ್ಯೂಮನ್ ರೈಟ್ಸ್ ಗೆಲ್ಲ ನಾವು ಮಾಡಿದ್ರಿ, ಅದರಿಂದ ಏನೋ ನಮ್ಗೆ ನ್ಯಾಯ ದೊರಕಿಲ್ಲ. ನಾವು ಈ ತರ ಮಾಡ್ಕೊಂಡು ಏನೋ ಆಯ್ತು ಆಗಿದ್ದಾಗೋಯ್ತು ಅಂತ ಹೇಳ್ಬಿಟ್ಟು ನಾವೆಲ್ಲ ಮರ್ತು ಊರ್ ಬಿಟ್ಬಿಟ್ಟು ಬಂದು ನಾವು ಹೊರಗಡೆ ಬದುಕಟ್ಕೋಣ ಅಂತ ಹೇಳ್ಬಿಟ್ಟಿದ್ದನ್ನ ನಾವು ಬಂದು ಇಲ್ಲಿ ಈ ತರ ಮಾಡ್ಕೊಂಡು ಒಂದು 20 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ನಾವು ಮಾಡಿದ್ರೆ, ಮನೆ ನಿರ್ಮಾಣ ಮಾಡಿದ್ರೆ, ರಾತ್ರಿ ಬಂದು ಈ ತರ ಮಾಡಿ ಹೆಚ್ಚು ಕಮ್ಮಿ ಮಾಡಿ ಎಲ್ಲ ನೆಲಸ ಮಾಡಿ ಹೋಗಿದ್ದಾರೆ ಸರ್. ಸರ್ ನಾನು ರಾತ್ರಿ 10 ಗಂಟೆ ಅಂತ ಇದ್ದೆ ಸರ್. ನಾನೇನಾದ್ರು ಬೈ ಚಾನ್ಸ್ ಏನಾದ್ರು ಇನ್ನೂ ಒಂದು ಅರ್ಧ ಗಂಟೆ 1 ಅವರ್ ಏನಾದ್ರು ಅವ್ರು ಬಂದಾಗ ಎಷ್ಟು ಜನ ಬಂದಿದ್ರು ನನ್ಗೆ ಐಡಿಯಾ ಇಲ್ಲ. ವೆಹಿಕಲ್ JCB ಏನು ಬಂದಿಲ್ಲ, ಎಲ್ಲ ಜನನೇ ಬಂದು ಗಡಾರೆ ಸಂಪಿಯಲ್ಲಿ ತಗೊಬಂದು ಹೊಡೆದು ಎಲ್ಲ ಇದು ಮಾಡಿರೋದು. ನಾನು ಇದ್ದಿದ್ರೆ ನನ್ನನ್ನು ಜೀವ ಸಮೇತ ಬಿಡ್ತಾ ಇರ್ಲಿಲ್ಲ, ನನ್ನನ್ನು ಸಾಯಿಸ್ಬಿಡ್ತಾ ಇದ್ರು. ದೇವ್ರ ದಯ, ನಾನು ಆ ಟೈಮಲ್ಲಿ ಇಲ್ದಿರೋ ಕಾರಣ ನಾನು ಬಚಾವಾಗಿದ್ದೀನಿ. ಇವತ್ತು ನಿಮ್ಮ ಎದುರುಗಡೆ ಬಂದು ಮಾತಾಡೋದಕ್ಕೆ ನಮ್ಗೆ ಒಂದು ದೇವರ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ರಾತ್ರಿನೇ ನನ್ನ ಏನಾದ್ರು ಒಂದು ಮಾಡಿರೋರು ಸರ್ ಇವರು. ಸರ್ ಏನಿಲ್ಲ ಸರ್, ನಮ್ಗೆ ಕಾನೂನು ಕ್ರಮ ಅವ್ರು ಜರುಗಿಸಿ ಅವ್ರ ಮೇಲೆ ಏನಿದೆಯೋ ಕಾನೂನು ಕ್ರಮವಾಗಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ನಮ್ಗೆ ಆಗಿರ್ತಕ್ಕಂಥ ನಷ್ಟ ಯಾರು ಭರಿಸೋರು? ನಾವು ಸಾಲ ಮಾಡ್ಕೊಂಡು ನಾವು ಕಟ್ಕೊಂಡಿರ್ತಕ್ಕಂಥ, ನಾವು ಕೂಲಿನಲ್ಲಿ ಮಾಡ್ತಕ್ಕಂಥ. ನಾನು ಮೊದಲೇ ಹ್ಯಾಂಡಿಕ್ಯಾಪ್ ಸರ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್. ನನಗೆ ನಿರಂತರವಾಗಿ ಇದೆ ಅಂತ ನನಗೆ ತೊಂದರೆ ಕೊಟ್ಟು ನನ್ನ ಹಿಂಸೆ ಮಾಡ್ತಾ ಇದ್ದಾರೆ ಸರ್ ಇವರು. ಸರ್ ಕಾಮಗಾರಿ ಮೋಲ್ಡಿಂಗ್ ಅಂತ ಬಂದಿದೆ ಸರ್. ಇವತ್ತು ಮೋಲ್ಡಿಂಗ್ ಇತ್ತು, ಸೆಂಟ್ರಿಂಗ್ ಸ್ವಲ್ಪ ಪೆಂಡಿಂಗ್ ಇತ್ತು. 6:30ಗೆ ಬಂದಿದ್ರು.
ನಾನು ಅಷ್ಟೊತ್ತಿಗೆ ಮಲಗಿದ್ದೆ, ಲೇಟ್ ಆಗಿ ಹೋಗಿದ್ದೆ ತಡರಾತ್ರಿ ಲೇಟ್ ಆಗಿ ಹೋಗಿ ಮಲಗಿದ್ದಕ್ಕೆ ನಾನು ಬೆಳಗ್ಗೆ ಅವ್ರು ಫೋನ್ ಮಾಡಿದಾಗ ಬಂದ್ ನೋಡಿದ್ದಕ್ಕೆ ನನಗೆ ಗೊತ್ತಾಗಿತ್ತು ಸರ್. ಅದು ಎಲ್ಲ ಮೋಲ್ಡಿಂಗ್ ಅಂತ ಬಂದಿತ್ತು, ಎಲ್ಲ ನೆಲಸಮ ಮಾಡಿದ್ದಾರೆ ಸರ್. ಎಲ್ಲ ನೋಡಿ, ಎಲ್ಲ ಡೆಮೊಲೇಷನ್ ಮಾಡಿ ಒಂಥರ ಇದು ಮಾಡಿಬಿಟ್ಟಿದ್ದಾರೆ. ಎಲ್ಲ ಕ್ಲೀನ್ ಆಗಿ ಎಲ್ಲ ಏನ್ ಇಲ್ದಿರ ನಾಮರೂಪ ಇಲ್ದಿರ ಗೊತ್ತಾಗೋದೇ ಇಲ್ಲ, ಧ್ವಂಸ ಮಾಡ್ಬಿಟ್ಟಿದ್ದಾರೆ ಸರ್ ಎಲ್ಲ ಜನ ಸೇರ್ಕೊಂಡು. ಇದು ಮತ್ತೆ ನಾವು ನಿರ್ಮಾಣ ಮಾಡ್ಬೇಕಂದ್ರೆ ಕನಿಷ್ಠ 10 ಲಕ್ಷ ರೂಪಾಯಿ ಆಗುತ್ತೆ. ಮೆಟೀರಿಯಲ್ ಕೂಲಿ ಎಲ್ಲ ಸೇರ್ಕೊಂಡು 10 ಲಕ್ಷ ರೂಪಾಯಿ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ, ಪೊಲೀಸ್ ಇಲಾಖೆಯವರಾಗಿರ್ಬೋದು, ಮತ್ತೆ ತಾಲೂಕಾ ದಂಡಾಧಿಕಾರಿಗಳಾಗಿರ್ಬೋದು, ಯಾರ ತಪ್ಪಿಸಿದಾರೋ ಅವ್ರ ಕೈಯಲ್ಲಿ ನಮ್ಗೆ ಅವ್ರಿಗೆ ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಅವ್ರ ಕಡೆಯಿಂದ ನಾವು ನಮ್ ಕಡೆಯಿಂದ ನಾವು ಅವ್ರನ್ನ ಕೇಳ್ಕೊತಾ ಇದ್ದೀವಿ ಸರ್, ನಾವು ಪೊಲೀಸ್ ಇಲಾಖೆನ. ಆರೋಪ ಮಾಡಿದ್ರ ಹಾ ಸರ್. ಅವರಿಂದ ನಿಮ್ಗೆ ಹಿಂದೆ ಏನಾದ್ರು ಬೇರೆ ತರ ಸಮಸ್ಯೆ ಯಾವ ತರ ಏನಾದ್ರು ಆಗಿತ್ತು ನೀವು ನೋಡಿದ್ರ ಟೈಮಲ್ಲಿ ಹ್ಞೂ ಸರ್. ನಡೆದಾಗ ನೀವು ಇದ್ರ ಸ್ಥಳದಲ್ಲಿ ಸರ್ ಇಲ್ಲ ಸರ್, ನಾನು ಇರ್ಲಿಲ್ಲ ಸರ್ ಆ ಟೈಮಲ್ಲಿ. ನಾನು ಆಗ್ತಾನೆ ಹೋಗಿದ್ದೆ, ಅವ್ರು ರಾತ್ರಿ ಬಂದಿದ್ರು ಸರ್. ಒಂದು 10 ಗಂಟೆ ಇಲ್ಲ 11 ಗಂಟೆ ಆತರ ರಾತ್ರಿಯಲ್ಲಿ ಬಂದಿದ್ರೆ. ಇಲ್ಲಿ ಅಕ್ಕಪಕ್ಕ ಯಾವ್ದು ಮನೆ ಇಲ್ಲ, ರೋಡ್, ಯಾರು ಇಲ್ಲಿ ನೋಡ್ಕೊಳಕ್ ಆಗಲ್ಲ. ಹಂಗಾಗಿ ಅವ್ರು ಕರೆಂಟ್ ಇಲ್ಲ, ಏನಿಲ್ಲ, ಬಂದಿದ್ದಾರೆ, ಅವ್ರು ಕೆಲಸ ಮಾಡ್ಕೊಂಡು ಅವ್ರು ಹೋಗಿದ್ದಾರೆ ಸರ್. ಇದಕ್ಕಿಂತ ಮೊದ್ಲೇ ಅವ್ರು ನನಗೆ ಒಂದು 5 ವರ್ಷ 6 ವರ್ಷ ಹಿಂದೆ ಅವ್ರ ಮೇಲೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀನಿ, ಎಲ್ಲ ಮಾಡಿದೀನಿ. ನನ್ನ ಮೇಲೆ ಇದೇ ರೀತಿ ಅವ್ರು ದೌರ್ಜನ್ಯ ಎಸ್ತಾ ಇದಾರೆ. ನನಗೆ ಜಮೀನ್ ಕೊಡಬಾರ್ದು, ನಾನು ಇದ್ ಮಾಡ್ಬೇಕು ಅಂತ ಹೇಳಿ. ನನಗೆ ತಂದೆ ಬೇರೆ ಇಲ್ಲ, ನನ್ನ ತಂದೆ ತೀರ್ಕೊಂಡಿದ್ದಾರೆ. ನಾನು ಇರೋದು ಒಬ್ನೇ ಮಗ, ನಮ್ಮ ಅಕ್ಕ, ನಾವ್ ಇಷ್ಟೇ ಇರೋದು ಫ್ಯಾಮಿಲಿ ನಾವು. ನನಗೊಂದು ಸಣ್ಣ ಮಗು ಇದೆ, 2 ವರ್ಷ ಮಗು ಇದೆ. ಈಗ ನಾನು ಏನ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ. ಈಗ ಮಗು ನಾವು ಫ್ಯಾಮಿಲಿ ಇಲ್ಲಿ ಇರೋಣ ಬಂದ್ಬಿಟ್ಟು ಅಂತ ಹೇಳಿದ್ದಕ್ಕೆ ಮನೆ ಕಟ್ಕೊಂಡಿರೋದು. ಈ ಮನೇನು ನೆಲಸಮ ಮಾಡಿದ್ದಾರೆ. ಈ ನಷ್ಟ ನಮ್ಗೆ ಅವ್ರ ಕಡೆಯಿಂದನೇ ವಸೂಲಿ ಮಾಡಿ ಅವ್ರನ್ನೇ ಇದ್ ಮಾಡ್ಬೇಕು, ಅವರೇ ಹೊಣೆಗಾರರು ಇದಕ್ಕೆ. ಪೊಲೀಸ್ ಇಲಾಖೆ ಗಮನ ತಂದಿದ್ದೀರಾ ತಾಯಿ? ಸರ್ ಕೊಟ್ಟಿದ್ದೀನಿ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನಿಂಗ್ಲಿ ಪೊಲೀಸ್ ಅವ್ರು ಕೊಟ್ಟಿದ್ದೀನಿ. ಫೋಟೋಸ್ ಸಮೇತ ಪಾಣಿ, ಇದ್ರ ಡಾಕ್ಯುಮೆಂಟ್, ಸಂಬಂಧಪಟ್ಟ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀನಿ ಸರ್. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಕೊನೆಯದಾಗಿ ಏನ್ ಹೇಳಕ್ಕೂ ನನಗೆ ಇವಾಗ ಮಾತು ಬರ್ತಲ್ಲ ಸರ್. ಇನ್ನ ನಾವೇನು ಊಟನ ಹೊಟ್ಟೆಗೆ ನೀರ್ಗಳು ಕುಡಿದಿಲ್ಲ. ತುಂಬಾ ನನಗೆ ಇದಾಗ್ತಾ ಇದೆ, ಪ್ರಾಣ ಬೆದರಿಕೆ ಇದೆ. ನಾಳೆ ನಮ್ಗೆ ಪ್ರಾಣಕ್ಕೂ ಕೂತಿದೆ ಅಂತ ನನಗೆ ಅನಿಸ್ತಾ ಇದೆ. ನಮ್ಮನ್ನ ಈ ತರ ನಮ್ಮ ಪ್ರಾಪರ್ಟಿನೇ ಈ ತರ ಹಾಳು ಮಾಡಿ ಹೋಗಿದ್ದಾರೆ. ಇನ್ನು ನಮ್ಮನ್ನ ಬಿಡ್ತಾರೆ ಸರ್ ಪ್ರಾಣ. ಅದಕ್ಕೆ ನಮ್ಗೆ ಪೊಲೀಸ್ ಇಲಾಖೆ ಕಡೆಯಿಂದ ನಮ್ಗೆ ರಕ್ಷಣೆ ಬೇಕು ಅಂತ ಹೇಳಿ ನಾವು ಪೊಲೀಸ್ ಇಲಾಖೆಯಿಂದ ಮನವಿ ಮಾಡ್ಕೊಂತೀವಿ ಸರ್.